ಧಾರವಾಡದ ಸಾಧನ ಕೆರೆ ಗಬ್ಬೆದ್ದು ನಾರ್ತಿದೆ. ಡಾಕ್ಟರ್ ದ.ರಾ ಬೇಂದ್ರೆ ಅವರ ಅಚ್ಚುಮೆಚ್ಚಿನ ಕೆರೆಗೆ ಕಾಯಕಲ್ಪ ಬೇಕಿದೆ. ಚರಂಡಿ ನೀರೆಲ್ಲ ಕೆರೆಯ ಒಡಲು ಸೇರ್ತಾ ಇದ್ದು ಇಡೀ ಪರಿಸರವೇ ಹಾಳಾಗಿದೆ. ಆರೋ ಸಾಧನ ಕೇರಿಗೆ ಅಂತ ಕವಿತೆಯನ್ನು ಬರೆದಿದ್ರು ದ.ರಾ ಬೇಂದ್ರೆ ಅವರು. ಧಾರವಾಡ ನಗರದ ಕೊಳಚೆ ನೀರು ಏನೇನಿದೆ ಅದೆಲ್ಲವೂ ಕೂಡ ಬಂದು ಸೇರೋದು ಇದೇ ಕೆರೆಗೆ. ಕೊಳಚೆ ನೀರು ಗಬ್ಬೆದ್ದು ನಾರುತ್ತಿದೆ ಸಾಧನ ಕೆರೆ. ದ.ರಾ ಬೇಂದ್ರೆಗೆ ಸ್ಫೂರ್ತಿಯಾಗಿದ್ದ ಕೆರೆಗಿಲ್ಲ ಕಾಯಕಲ್ಪ. ಬಾರೋ ಬಾರೋ ಸಾಧನ ಕೆರೆಗೆ, ಮರಳಿ ನಿನ್ನಿ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ. ಇದು ವರಕವಿ ಡಾಕ್ಟರ್ ದ.ರಾ ಬೇಂದ್ರೆ ಅವರು ಬರೆದ ಅದ್ಭುತ ಸಾಲುಗಳು. ಕೆರೆಯನ್ನ ಬಣ್ಣಿಸುತ್ತಾ ಅದರ ಅಂದವನ್ನ ಹೊಗಳುತ್ತಾ ಊರಿನ ಸೌಂದರ್ಯದ ಬಗ್ಗೆ ಎಳೆ ಎಳೆಯಾಗಿ ಹೇಳುತ್ತಾ ಬರೆದ ಕವಿತೆ. ದ.ರಾ ಬೇಂದ್ರೆಗೆ ಸ್ಫೂರ್ತಿಯಾಗಿದ್ದ ಕೆರೆ ಈಗ ಅಧೋಗತಿಗೆ ತಲುಪಿದೆ. ಕೊಳಚೆ ನೀರು ಸೇರಿ ಗಬ್ಬೆದ್ದು ನಾರ್ತಿದೆ. ಇದು ಧಾರವಾಡ ನಗರದ ಸಾಧನಕೇರಿ ಬಡಾವಣೆಯಲ್ಲಿರೋ ಕೆರೆ. ಈ ಕೆರೆ ಡಾಕ್ಟರ್ ದ.ರಾ ಬೇಂದ್ರೆ ಅವರಿಗೆ ಸ್ಫೂರ್ತಿಯಾಗಿತ್ತು. ಇದೇ ಕಾರಣಕ್ಕೆ ಜಿಲ್ಲಾಡಳಿತ 15 ವರ್ಷಗಳ ಹಿಂದೆ ಈ ಕೆರೆಯನ್ನ ಅಭಿವೃದ್ಧಿಪಡಿಸಿ ಅದಕ್ಕೆ ಬಾರೋ ಸಾಧನಕೇರಿ ಉದ್ಯಾನವನ ಅಂತಾನೆ ಹೆಸರಿಟ್ಟಿತ್ತು. ಆದ್ರೀಗ ಇದರ ಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಐತಿಹಾಸಿಕ ಕೆರೆ ಈಗ ಚರಂಡಿ ನೀರಿನಂತೆ ಆಗಿದೆ. ನೀರು ಈ ಕೆರೆಗೆ ಬಂದು ಕೂಡೋದ್ರಿಂದ ಎಲ್ಲ ಪರಿಸರ ಎಲ್ಲ ಕೆಟ್ಟು ಹೋಗಿದೆ. ವಾಸನೆ ಮೂಗು ಹಿಡ್ಕೊಂಡೇ ವಾಕಿಂಗ್ ಮಾಡಬೇಕಾಗತ್ತೆ. ಸಾಧನ ಕೆರೆಯಲ್ಲಿ ವಾಯು ವಿಹಾರ ಮಾಡುವವರಿಗೆ ಫುಟ್ಪಾತ್, ಬೋಟಿಂಗ್ ವ್ಯವಸ್ಥೆ, ಪಾರ್ಕ್ ಮಾಡಲಾಗಿದೆ. ಆದರೆ ಕೆರೆಗೆ ಜರ್ಮನ್ ಆಸ್ಪತ್ರೆಯ ಕೊಳಚೆ ನೀರು ಸೇರಿ ಕರ್ನಾಟಕ ಕಾಲೇಜು, ಹುಬ್ಬಿಕರ್ ಬಡಾವಣೆಯ ಕೊಳಚೆ ನೀರು ಸೇರ್ತಿದೆ. ಕೆರೆಗೆ ಈ ಚರಂಡಿ ನೀರು ಸೇರ್ಪಡೆಯಾಗ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಬೀರುತ್ತಿದೆ. ಈ ಗಾರ್ಡನ್ನಲ್ಲಿ ಬೇಕಾದಷ್ಟು ಮಾವಿನ ಗಿಡ, ಬೇಕಾದಷ್ಟು ಆರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ ಅದಾವ. ಆದರೆ ಈ ನಮ್ಮ ಮಾವಿನ ಗಿಡ ಆಯ್ತು, ಯಾವುದೇ ಪ್ಲಾಂಟ್ಸು ಅದರ ಎಲಿಗಿಲಿ ರೋಡ್ನಲ್ಲಿ ಬಿದ್ದು ಮಳೆಯಲ್ಲಿ ಹೊಲಸಾದಾಗ ಎಷ್ಟೋ ಜನ ಇಲ್ಲಿ ಜಾರಿ ಬಿದ್ದಿದ್ದು ಉದಾಹರಣೆನೂ ಇದೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ಸುಂದರವಾಗಿದ್ದ ಕೆರೆ ಈಗ ಕೊಳಚೆ ನೀರಾಗಿ ಬದಲಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಕೆರೆಗೆ ಆದಷ್ಟು ಬೇಗ ಮರುಜೀವ ನೀಡಬೇಕಿದೆ. ಮಂಜುನಾಥ ಎಡಳ್ಳಿ, ನ್ಯೂಸ್ 18 ಧಾರವಾಡ.